ನೀವು ಈ ಭಾಗನ ಹುಣಸೆ ಗಿಡಗಳನ್ನ ಈ ಮೊದಲು ಇಲ್ಲಿ ಬರುವಾಗ ಒಂದಷ್ಟು ಯೋಚನೆ ಮಾಡಿದ್ದೆ ಸರ್. ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಗಳಲ್ಲಿ ಕನಿಷ್ಠ ಮಳೆ ಅನ್ನೋದು ಸ್ವಲ್ಪ ನನ್ನ ಗಮನಕ್ಕೆ ಬಂದಿತ್ತು. ಅದರ ಜೊತೆಗೆ ನಮ್ಮ ವಿಜ್ಞಾನ ಕೇಂದ್ರದ ದಾಸೇಗೌಡರು, ದೇವರಾಜ ರೆಡ್ಡಿ ಅವರು, ಆಮೇಲೆ ಇನ್ನಿತರೆಲ್ಲ ಸ್ನೇಹಿತರ ಒಪಿನಿಯನ್ ತಗೊಂಡೆ ಸರ್. ನಾವೇನಾದರೂ ಇಲ್ಲಿ ಅಡಿಕೆ ಪಡಿಕೆ ಹಾಕಿದ್ರೆ ಕೈ ಸುಟ್ಕೋತೀವಿ, ಅಥವಾ ಹಾಮ್ ಮಾಡಿ ನಾವು ಬ್ರಹ್ಮಕೆಟ್ಟ ಅನ್ನಂಗೆ ನಾವು ಕೆಡ್ತೀವಿ, ನೋಡೋಣ ಹುಣಸೆ ಯಾಕೆ ಹಾಕ್ಬಾರ್ದು ಅಂತ ತೀರ್ಮಾನ ಮಾಡಿದಾಗ ನಮಗೆ ಕಸಿ ಗಿಡಗಳನ್ನು ಕೊಡಲಿಕ್ಕೆ 100 ರೂಪಾಯಿ ಒಂದು ಗಿಡ ಕೊಡಲಿಕ್ಕೆ ಬಳ್ಳಾರಿ ಆ ಸ್ನೇಹಿತ ನಮಗೆ ಸಹಾಯ ಮಾಡ್ದ. ನಾನು ಸ್ವಲ್ಪ ಹಿಂದೆ ಮುಂದೆ ನೋಡಿದೆ, ಇದು ಹಾಕೋದ ಬೇಡ ಅಂತೇಳಿ. ಹಾಕಿದ ಮೇಲೆ ಒಬ್ಬ ಹಿರಿಯರು ಬಂದು ಹಿರಿಯೂರಿಂದ, ಸರ್ ಈಗಲೇ JCB ತಂದು ಎಲ್ಲ ಕೀಳಿಸಿ ಅಡಿಕೆ ಪಡಿಕೆ ಹಾಕ್ಕೊಳ್ರಿ, ಇದು ಸೂಕ್ತ ಅಲ್ಲ ಅಂದ್ರೆ ಸರ್. ಆಯಿತು ಅಂತ ಅವ್ರು ತಗೊಂಡು ಅವ್ರನ್ನ ಕಳಿಸಿ ನಾವು ಇದನ್ನ ಪ್ರೋತ್ಸಾಹ ಮಾಡ್ಕೊಂಡು ಸಹ 3 ವರ್ಷಕ್ಕೆ ಇವತ್ತು ಸಮೃದ್ಧಿಯಾಗಿ ಹುಣಸೆ 3 ವರ್ಷ ಎಲ್ಲ ಒಟ್ಟಿಗೆ ಹಾಕಿದ್ ಸರ್. ಒಂದು ಪ್ರೋಸೆಸ್ ಸರ್ ಅದು. ತೆಂಗು ಮತ್ತು 2.5 ಲಕ್ಷ ತಗೊಂಡಿದ್ದಾರೆ ಸರ್ ಈ ಹುಣಸೆ ಮರಕ್ಕೆ. ಈಗ ನಾವು ಕೊಟ್ಟಿದ್ದೀವಿ ಸರ್. 6 ತೆಂಗಿನ ಹುಣಸೆ ಮರ ಇದೆ. ಮಾರಬಾರ್ದು, ಎಲ್ಲ ಸ್ನೇಹಿತರು ಕೊಡೋಣ ಅಂತ ಕಡಿದ್ದೆ. ಎಷ್ಟು ಕೊಡ್ತೀಯಪ್ಪ ನೀನು, ಎಷ್ಟಂತ ಕೊಡ್ತೀಯಪ್ಪ? ಒಂದು 30 ಕ್ವಿಂಟಲ್ ಅಂತ ಮೇಲೆ ಆಗುತ್ತೆ ಸರ್. ಅದಕ್ಕೇನು ಮಾಡ್ದ ಇವ್ರ ತಮ್ಮ ವ್ಯಾಪಾರಸ್ಥರನ್ನ ಕರೆದು ಅಷ್ಟು ದುಡ್ಡಿಗೆ ಮಾತಾಡಿದೆ ಸರ್. ಇದು ಒಳ್ಳೆ ತಳಿ ಅಂತ ಸರ್. ಇದು ಚಪಾತಿ ಹಣ್ಣು ಮಾಡಲಿಕ್ಕೆ, ಆಮೇಲೆ ತುಂಬಾ ಹಣ್ಣು ಜಾಸ್ತಿ ಇರುತ್ತೆ ಸರ್, ಬೀಜ ಸಣ್ಣದಿರುತ್ತೆ ಸರ್, ಕಾಂಡ ತುಂಬಾ ಇದೆ, ಕಾಂಡ ಇರುತ್ತೆ, ಸಮೃದ್ಧಿಯಾಗಿ ಫಸಲು ಕೊಡಿಸ. ಒಂದನೇದು. ಎರಡನೇದು, ಈ ನಮ್ಮ ಪ್ರಾಂತ್ಯದ ಹುಣಸೆ ಮರಗಳ ತರ ತುಂಬಾ ದೊಡ್ಡದಾಗಿ ಹೆಮ್ಮರವಾಗಿ ಬದುಕಲ್ಸದು. ತುಂಬಾ ಹೆಮ್ಮರವಾಗಿ ಬ್ಯಾಂಕ್ ಅಲ್ಲೂ ಲಂಟಾನ ಟೈಪ್ ಇಷ್ಟೇ ಮರ. ಇನ್ನು 10 ವರ್ಷ ಆಗ್ಲಿ, ಇದಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಹೊರತು ಇದು ಒಂದಕ್ಕೊಂದು ಮರಕ್ಕೆ ಅಡ್ಡಿ ಮಾಡೋದಾಗ್ಲಿ ಏನು ಮಾಡಲ್ಲ ಸರ್. ಇದು ಇಲ್ಲಿ ಅಳ್ಕೊಳ್ಳುತ್ತೆ, ಮಧ್ಯೆ ತೆಂಗು ಹಾಕಿನ ಸರ್, ಅದು ತೆಂಗು ಮೇಲಕ್ಕೆ ಹೋಗುತ್ತೆ. ಈ ಅರಣ್ಯ ಇಲಾಖೆ ಏನು ಹೇಳಿದ್ರು, ಅದು ಏಕದಳ ತೆಂಗು ಸಮೃದ್ಧಿಯಾಗಿ ಬರುತ್ತೆ, ನಿಮ್ಗೆ ಹುಣಸೆನೂ ಸಮೃದ್ಧಿಯಾಗಿ ಸಿಗುತ್ತೆ ಅಂತೇಳಿ ಅವರು ಸಮ್ಮತಿಯನ್ನು ಸೂಚಿಸಿದ್ರು ಸರ್. ಹಾಗಾಗಿ ಈ ಹುಣಸೆ ಹಾಕಿದ್ರಿಂದ 1 ಪೈಸದ ಭಾಗ ನಾನು ಔಷಧವಾಗ್ಲಿ ಗೊಬ್ಬರವಾಗ್ಲಿ ಆಮೇಲೆ ಗಾಬರಿ ಇಟ್ಕೊಂಡಿಲ್ಲ, ಅಯ್ಯೋ ಹಾಕ್ಬಿಟ್ಟಿದ್ದೀನಿ ಏನಾಗ್ತತೆ ಏನೋ ಅಂತೇಳಿ ತನ್ನ ಪಾಡಿ ತನ್ನ ಅದು ಬೆಳ್ಕೊಂಡಿದೆ. ಈಗ ನಾನು ನೀರು ಕೊಡ್ತಾ ಇಲ್ಲ. ಇದು ಜೀವಾಮೃತನೂ ಹೋಯ್ತಿದ್ವಿ ಸರ್, ಅಲ್ಲಿಂದ ಕೆಳಗಿನ ಪಟ್ಟಿವರೆಗೆ. ಇಲ್ಲ, ಬಹಳ ಎಲ್ಲ ಮಕ್ಕಳೇ ತನ್ನಷ್ಟಕ್ಕೆ ತಾನೇ ಇದು ನಮ್ಮನ್ನ ಕೈಲಿ ಹಿಡಿದ ಒಂದು ಫಸಲ್ ಸರ್. ಇಡೀ ವರ್ಷಕ್ಕೆ ಈ ವರ್ಷನೇ, ಹಿಂದಿನ ವರ್ಷ ಬರೇ ರಿಲೇಷನ್ ಕೊಟ್ಟಿವಿ ಸರ್. ಈ ವರ್ಷ ನಮ್ ತಮ್ಮ ಇವ್ರೇನೋ ಬೇಡ ಅಂದ್ರು, ನಮ್ ತಮ್ಮ ಹಂಗೆ ಆದ್ರೆ ಹೆಂಗೆ ಅಂತಂದೇಳಿ 2.5 ಲಕ್ಷಕ್ಕೆ ಕೊಟ್ಟಿದ್ದಾನೆ ಸರ್. 600. ಈಗ ನಿಮ್ಮ ಸರ್ವೆ ಪ್ರಕಾರ ಎಷ್ಟು ಕ್ವಿಂಟಲ್? 30 ಕ್ವಿಂಟಲ್ ಮೇಲೆ ಆಗುತ್ತೆ ಸರ್. 30-35 ಕ್ವಿಂಟಲ್ ಎಲ್ಲ ಗಿಡಗಳು ಬಂದಿದೆ ಸರ್. ಒಟ್ಟು ಗಿಡ ಎಷ್ಟು ಸರ್? ಈಗ 600 ಗಿಡ ಇದೆ ಸರ್ ಹುಣಸೆನೆ. ವಿಶೇಷವಾದ 600 ಗಿಡ ಎಷ್ಟು ಎಕರೆಗೆ ಬರ್ತಿದೆ? ಇದು 2 ಎಕರೆ ಕವರ್ ಆಗಿದೆ ಸರ್. 600 ಗಿಡ ಅಷ್ಟೇ. 2 ಎಕರೆ ಒಳಗೆ 600 ಗಿಡ ಇದೆ. ಡೆನ್ಸಿಟಿ ಇದೆ, ಪ್ಲಸ್ ಇದು ಎಮ್ಮರವಾಗಲ್ಲ ಅನ್ನೋದು ಒಂದು. ಅಲ್ಲ ಸರ್, ಈಗ ನಾವು ಎಲ್ಲ ಇಡೀ ದೇಶ ಅಡಿಕೆಯಿಂದ ಬೆನ್ನತ್ತಿದ್ದೀವಿ ನಾವು. ಓಕೆ, ನೀವು 2 ಎಕರೆ ಒಳಗೆ 2.5 ಲಕ್ಷ ಅಂತಂದ್ರೆ ಖರ್ಚಿಲ್ಲದ ಬೆಳೆ. 1 ಪೈಸೆ ಭಾಗನೂ ಖರ್ಚಿಲ್ಲ ಸರ್. ನಾನು ಮತ್ತೆ ಹೇಳ್ತೀನಿ, ನಾನು 100 ರೂಪಾಯಿ ಒಂದು ಗಿಡ ಕೊಟ್ಟಿದ್ದಷ್ಟೇ. ಒಂದ್ ಮರದ ಕೀಳ್ಬೋದು, ಇನ್ನಿರೋ ಮರ ಇರ್ತಾವಲ್ಲ. ಈಗ ಇಲ್ಲಿ ಕೇಳಮ್ಮ, ನಾವಿದನ್ನ ಹಾಕುವಾಗ್ಲೂ ಕೂಡ ಹೆಣ್ಣು ಮಕ್ಕಳು ಕುರ್ಜಿಗೆಲ್ಲ ಹಾಕಿದ್ದಾರೆ, ಹೋಗಿಲ್ಲ. ಗುದ್ಲಿ ಆರೆ ಪಿಟ್ಟು ತೆಗಿಬೇಕು, ಅದಕ್ಕೆ ಹೊಸ ಮಣ್ಣು ಹಾಕೋಕ್ ಪ್ರಶ್ನೆನೇ ಇಲ್ಲ. ಅಮ್ಮ ನೆಲ ತೋರಿಸಿ, ಅವ್ರಿಗೆ ಹೇಳ್ತಿದ್ದು ನಾನು, ಅಮ್ಮ ನೆಲ ತೋರಿಸಿ, ನಿಮ್ಮ ಇಷ್ಟ ಬಂದಂಗೆ ನೆಲ ತೋರಿಸಿ ಅಂತೇಳಿ ಹೇಳಿದ್ದಾಗ ಕುರ್ಜಿಗೆಯಲ್ಲಿ ನೆಲ ತೋರಿಸೋಗಿದ್ದಾರೆ ಸರ್. ಇವತ್ತಿಗೆ ಇದು ಒಂದು ಸ್ವಾಭಾವಿಕವಾಗಿ ಇಷ್ಟು ಸಮೃದ್ಧಿಯಾಗಿ ಬಂದಿದೆ ಸರ್. ಈ ವಿಷಯ ಹೇಳಿದ್ರೆ ಇವತ್ತು ಬಹಳಷ್ಟು ಜನ ನಮ್ಮ ವಿಡಿಯೋ ನೋಡ್ತಕ್ಕಂಥವ್ರಿಗೆ ಹೇಳ್ಬೇಕು, ಸುಮಾರು ಕಡೆ ಹುಣಸೆ ಮರ ಅಂದ್ರೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಸರ್. ನಾವು ಬ್ಯಾಂಕ್ ಅಲ್ಲಿ ಹೋದ್ರೆ ಹೊರಗಡೆ ಯಾರಾದ್ರೂ ನಮ್ಮ ಅಣ್ಣ ತಮ್ಮಗಳು ಎಲ್ಲರೂ ಅಣಗ್ಸಿದ್ರು ಸರ್, ಅದೇನು ಹುಣಸೆ ಮರ ದೆವ್ವ ಇರುತ್ತಂತೆ ಅಂತ. ಸರ್ ನಮ್ಮ ಮನೆಯವ್ರು ಇವ್ರು ನಂಬಲಿಲ್ಲ. ಇದು ಬಯಲು ಸೀಮೆ, ಅದಕ್ಕೆ ನೀರಿಲ್ಲ ಅಂದ್ರೂ ನಡೆಯುತ್ತೆ, ಇರ್ಲಿ ಇದು ಅಂತ ಯೋಚನೆ ಮಾಡಿದ್ರು ಸರ್. ಅದೇ ಇವತ್ತು ನಮಗೆ ಯೋಚನೆ ಇಲ್ದಂತ ಬೆಳೆ ಆಯ್ತು. ತುಂಬಾ ಚೆನ್ನಾಗಿ ಬಂದಿದೆ. ಅವ್ರು ನಿನ್ನೆ ಒಂದ್ ಸ್ವಲ್ಪ ಕಿತ್ಕೊಂಡು ಹೋಗಿದ್ದಾರೆ ಸರ್ ಕೆಲವು ಮರದ್ದೆಲ್ಲ, ಹಂಗಾಗಿ ನಿನ್ನೆ ಎಷ್ಟೊಂದು ಚೀಲ ಕಿತ್ಕೊಂಡು ಹೋಗಿ. ಹುಣಸೆ ತೋಪುಗಳು ಅಂತಂದೇಳಿ ಪ್ರತಿ ಊರುಗಳಿಗೆಲ್ಲ ಇದ್ದು. ಹೌದು ಸರ್, ಕಣಗಳ ಜಿಲ್ಲೆಯಲ್ಲಿ ಚಿತ್ರದುರ್ಗ, ಚಳ್ಳಕೆರೆ ಎಲ್ಲ ಕಡೆಗೂ ಊರುಗಳಲ್ಲಿ ಹುಣಸೆ ಮರಗಳು ಇತ್ತು. ಬಾಲ್ಯದಲ್ಲಿ ಇಡೀ ಊರು ತುಂಬಾ ಹುಣಸೆ.
ಇವತ್ತು ಸುಮಾರು ಮರಗಳು ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತದೆ ಸರ್. ಅದಕ್ಕೂ ಅದಕ್ಕೆ ಧಾರ್ಮಿಕ ಹಿನ್ನೆಲೆನೂ ಐತೆ ಸರ್. ಅದು ಮರ ತೆಗಿರಬಾರ್ದು, ಅಲ್ಲಿರಬಾರ್ದು, ಇಲ್ಲಿರಬಾರ್ದು, ಬದುವಿನಲ್ಲಿ ಮಾಡಿರ್ಬೇಕು ಹಾಗೆ ಹೀಗೆ ಅಂತೇಳಿ ನಾವು ಸಮೃದ್ಧಿಗೆ ಹಾಕಿದ್ವಲ್ಲ. ಇದು 2 ಕಾರಣಕ್ಕೆ. ಒಂದು ಬೇಗ ಫಸಲು ಕೊಡುತ್ತೆ, ಸಮೃದ್ಧಿಯಾಗಿ ಫಸಲು ಕೊಡುತ್ತೆ, ಹೆಮ್ಮರ ಆಗಲ್ಲ, ಈಸಿ ಆಗುತ್ತೆ. ನಮ್ಗೆ ಹತ್ಬೇಕಾಗಿಲ್ಲ, ಯಾರು ಮರ ಹತ್ತಿ ಹೊಡಿಬೇಕು ಅನ್ನೋದೇನಿಲ್ಲ. ಆಮೇಲೆ ಅದು ಬೇಕಾದಷ್ಟು ಬಯೋಮಾಸ್ ಕೊಡುತ್ತೆ, ಗೊಬ್ಬರ. ಬೇರೆ ಪಕ್ಕದ ಸಸಿಗಳಿಗೆ ಒಳ್ಳೆ ಬಯೋಮಾಸ್ ಕೊಡುತ್ತೆ, ನೆರಳು ಕೊಡುತ್ತೆ. ಆಮೇಲೆ ಒಂದು 10 ಮರಕ್ಕೆ ಒಂದು ಆತ ಜೇನು ಇದ್ದೇ ಇದೆ ಸರ್. ಇಲ್ಲಿ ನೈಸರ್ಗಿಕ ಜೇನು ಇದಾವೆ ಹುಣಸೆ ಮರಗಳಲ್ಲಿ. ಆರಾಮಾಗಿ ಅವಳು ಪಾಡಿಗೆ ಇದ್ದೆ ಸರ್. ನಾವು ಹುಷಾರಾಗಿ ನೋಡಿ ಅಡ್ಡಾಡ್ತಿರ್ತೀವಿ. ಜೇನಿದೆ, ಆಮೇಲೆ ಒಳ್ಳೆ ನೆರಳಿದೆ. ಆಮೇಲೆ ಅದೊಂದು ನಾನು ಸುಳ್ಳು ಅಂತಲೇ ಅಂದ್ಕೊಂಡಿದ್ದೀನಿ ಸರ್. ದೆವ್ವ ಇರ್ತವೆ, ಆಕ್ಸಿಜನ್ ಕಡಿಮೆ ಕೊಡುತ್ತೆ, ಅದು ಸುಳ್ಳು ಅಂತಲೇ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ. ನಾಟ್ ಎಟ್ ಪ್ರೂವ್ಡ್, ಬಟ್ ಸುಮ್ಮನೆ ಏನೋ ಒಂದು ಬಾಯಿಂದ ಬಾಯಿಗೆ ಮಾತ್ರ ಸರ್ ಹುಣಸೆ. ಹಂಗಾಗಿ ನಮ್ಗೇನು ತೊಂದರೆ ಏನು ಅನಿಸ್ಲಿಲ್ಲ. ಇದು ತುಂಬಾನೇ ನಮ್ಮ ಮನೆಯವ್ರಿಗೆ ಇಷ್ಟ ಆಗಿತ್ತು. ಇದು ಇಲ್ಲಿ ಒಂದ್ ಸ್ವಲ್ಪ ಅವ್ರು ಅಡಿಕೆ ಎಂದ ತಕ್ಷಣನೇ ತಲೆ ಸಿಡೋ ಹೆಂಗ್ ಮಾಡೋರು. ಅಡಿಕೆ ಮಾತ್ರ ಬೇಡ ಸರ್, ಇತ್ತು ಒಂದೊಂದು ಅಡಿಕೆ. ನನ್ನ ಬಲಾಂತಕ್ಕೆ ಅಡಿಕೆ ಹಾಕಿದ್ರು ಬೇಡ 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 ಅಂತಂದು ನೆಗ್ಲೆಕ್ಟ್ ಮಾಡಿದ್ರು ಅವರು, ಬೇಡೇ ಬೇಡ ಅಂತ. ಸರಿಗ ಎಲ್ಲಾ ಕಡೆಗೂ ಇವೇನು ತಾಯಿ ಬೇರೆ ಅಂತ ಗಿಡಗಳಿದಾವಲ್ಲ, ನೇರಳೆ, ಹುಣಸೆ, ಇವೆಲ್ಲ ಎಂತದೇ ಬರ ಬಂದ್ರು ಮರಕ್ಕೆ ತೊಂದರೆ ಆಗಲ್ಲ. 1-2 ವರ್ಷ 3 ವರ್ಷ ಸುಧಾರಿಸ್ಕೊಳ್ತಾರೆ. 10% 20% ವೇರಿಯೇಷನ್ ಆಗ್ಬೋದು. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಕೂಡ್ಲಿಗೆಯಲ್ಲಿ ಗುಡೇಕೋಟೆಯಲ್ಲಿ ಇದು ಪ್ರೋಸೆಸಿಂಗ್ ಯೂನಿಟ್ ಹಾಕಿದ್ದಾರೆ. ಕೇಂದ್ರದ ನಿರ್ಮಲಾ ಸೀತಾರಾಮನ್ ಉದ್ಘಾಟನೆ ಮಾಡಿದ್ದಾರೆ. ಸಾಕಷ್ಟು ರೈತರು ಇದರದ ಉಪಯೋಗ ಪಡ್ಕೊಳ್ಳೋದ್ರಲ್ಲಿ ನೀವೇ ನಮಗೆ ಸ್ಫೂರ್ತಿ. ಅವರೆಲ್ಲ ಹಳೆ ಮರ, ನೀವು ಹೊಸ ಹಾಕಿರ್ತ ಬೆಳೆಸಿರ್ತಕ್ಕಂಥವ್ರಿಗೆ ಮೊದಲು ಧೈರ್ಯ ಮಾಡ್ಬೇಕು ಸರ್. ಎರಡನೇದು ಅವೈಜ್ಞಾನಿಕವಾಗಿ ಈ ನೆಪ ಒಡ್ಡಿ ಇದನ್ನ ತಡೆ ಹಿಡಿಯೋರು ಬೇಕಾದಷ್ಟು ಅಕ್ಕಪಕ್ಕದವ್ರು ದೇಖ್ಲಾಗು ನಮ್ಮ ಹೊಲಕ್ಕೆ ಬೇರೆ ಬರ್ತವೆ, ನಮ್ಮ ಹೊಲಕ್ಕೆ ನೆರಳಾಗುತ್ತೆ, ಇವೆಲ್ಲ ಹೇಳೋರು ಇರ್ತಾರೆ ಸರ್. ಅದನ್ನು ಸ್ವಲ್ಪ ತಾಳ್ಮೆಯಿಂದ ನಾವು ಮಾಡಿದಲ್ಲಿ ಇನ್ನು ನಾನು ಇದಕ್ಕೆ ಕೊಡೋದು ಏನಿಲ್ಲ ಸರ್, ಅದು ನನಗೆ ಕೊಡ್ಲಿಕ್ಕೆ ಶುರು ಮಾಡಿದೆ ಸರ್. ಮತ್ತೆ ಆರೋಗ್ಯದ ದೃಷ್ಟಿಯಿಂದ ಸರ್ ಹುಣಸೆ ಹುಳಿ ಸರ್, ಚಿಗುರಿನಿಂದನೂ ಹೂವು, ಚಿಗುರು ಸಾಂಬಾರ್ ಮಾಡ್ತಾರೆ ಸರ್. ಆಮೇಲೆ ಹೂವು, ಆಮೇಲೆ ಹುಣಸೆ ಹಣ್ಣು, ಕಾಯಿನೂ ಯೂಸು. ಟೊಮೆಟೊ ಬಂದ್ಮೇಲೆ ಸಾಂಪ್ರದಾಯಿಕ ಸರ್ ಟೊಮೆಟೊದ್ದು ಈಗ ಮತ್ತೆ ಅದು ಬೇಕಾಗುತ್ತೆ ಅಲ್ವಾ ಸರ್. ಈಗ ಹಳೆ ಹುಣಸೆ ಹಣ್ಣು ಎಷ್ಟೇ ಇರಲಿ ಕೊಂಡ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಅದನ್ನ ಮರುಪಯೋಗ ಮಾಡ್ತಾರೆ ಪುಳಿಯೋಗರೆ ಮಾಡಕ್ಕೆ. ಈಗ ನಮ್ಮ ಹತ್ರ ಸಮೃದ್ಧಿ ಹುಣಸೆ ಇದೆ ಸರ್. ಮಧ್ಯೆ ಮಧ್ಯೆ ತೆಂಗು ಹಾಕಿನಿ, ಆಮೇಲೆ ಕರಿಬೇವು ಹಾಕಿನಿ, ನಿಂಬೆ ಹಾಕೊಂಡಿದ್ದೀವಿ ಸರ್. ನಿಂಬೆನೂ ಸಿಗುತ್ತೆ, ಕರಿಬೇವು ಸಿಗುತ್ತೆ, ಹುಣಸೆ ಸಿಗುತ್ತೆ, ತೆಂಗಿನ್ನು ನಿಧಾನಕ್ಕೆ ಬರುತ್ತೆ. ಇಷ್ಟು ನನ್ನ ಆಲೋಚನೆ ಪ್ರಕಾರ. ಸರ್ ಒಂದು ಗಿಡಕ್ಕೆ ಎಷ್ಟು ಬರ್ಬೋದು ಸರ್? ಎಷ್ಟು ಕೆಜಿ ಬರ್ಬೋದು? ಮಕ್ಕಳಿಗೆ ಇದನ್ನ ತಿನ್ನಿಸಿದ್ರೆ ಅವ್ರಿಗೆ ಸಿಹಿ ಅನ್ನಂಗೆ ಸಿಗುತ್ತೆ, ಮತ್ತು ಅನೇಕ ಪೋಷಕಾಂಶಗಳು ಸಿಗುತ್ತೆ ಸರ್. ಆಮೇಲೆ ನಮ್ಮ ಮೂಢನಂಬಿಕೆ ಪ್ರಕಾರ ಕೆಮ್ಮಾಗಲ್ಲ, ನೆಗಡೆ ಆಗಲ್ಲ, ಏನೂ ಆಗಲ್ಲ ಸರ್. ಆಮೇಲೆ ಅಲ್ಲಿ ಸುಳ್ಳು ಅನ್ನಲ್ಲ, ಮತ್ತೆ ಏನೇನು ತೊಂದರೆ ಆಗಲ್ಲ ಸರ್. ಹುಳಿ ಕಡಿಮೆ, ಸಿಹಿ ಜಾಸ್ತಿ ಸರ್. ಒಂಥರ ಖರ್ಜೂರ ಸ್ವಾದ ಬರುತ್ತೆ ಸರ್. ಇದು ಒಂದು ವಿಶೇಷವಾದ ಗಿಡ ಅಂತೇಳಿ 20 ಗಿಡ ಆತ ತೋರಿಸ್ಕೊಟ್ಟಿದ್ದೆ ಸರ್. ಇದು ಗಿಡ, ಈ ಕಾಯಿಯ ರಚನೆನೂ ಬೇರೆ ಇರ್ತದೆ, ತುಂಬಾನೇ ಕತ್ತಿದೆ. ಕಾಯಿಯ ರಚನೆ ಬೇರೆ ಇರ್ತದೆ. ಮತ್ತೆ ಇದೊಂದು ಹಳದಿ ಛಾಯೆ ಬರುತ್ತೆ ಸರ್. ಆ ಮರ ಹಸಿರು ಪ್ರಧಾನವಾಗಿದ್ರೆ ಈ ಮರ ಹಳದಿ ಛಾಯೆ ಬರುತ್ತೆ ಸರ್. ಇದನ್ನ ಹೋಳಿಗೆ ಸಾರಿಗೆ ಉಪಯೋಗಿಸಿದ್ರೆ ತುಂಬಾ ಟೇಸ್ಟ್ ಅಂತೇಳಿ ಮಾಡಿದ್ದೀವಿ. ಹೋಳಿಗೆ ಸಾರಿಗೆ ಈ ಅನ್ನನ ವಿಶೇಷವಾಗಿ ಅರ್ದು ಪ್ಯಾಕ್ ಮಾಡಿ ಕೊಡ್ತೀವಿ. ಇವತ್ತು ಎಲ್ಲ ಕಡೆ ಪೇಟೆಗಳಲ್ಲಿ ಇದನ್ನ ಮಾರ್ತಾರೆ ಸರ್, ಪ್ಯಾಕ್ ಮಾಡಿ. 160 ರೂಪಾಯಿಗೆ 1 kg. ಮಾಲ್ಗಳಲ್ಲೆಲ್ಲ ಮಂಗಳೂರು ಮಾಲಲ್ಲಿ ಸಿಗುತ್ತೆ ಸರ್. ಏನಂತ ನನಗೆ ಹೆಚ್ಚಿಗೆ ಮಾಹಿತಿ ಗೊತ್ತಿಲ್ಲ ಸರ್. ಇದು ಹೋಳಿಗೆ ಹಣ್ಣಿನ ಹುಣಸೆ ಹಣ್ಣು ಅಂತೇಳಿ, ಅಥವಾ ಸಿಹಿ ಹುಣಸೆ ಅಂತ ಕರೀತಾರೆ ಸರ್. ಸಿಹಿ ಹುಣಸೆ ಬೇರೆ, ಸಿಹಿ ಹುಣಸೆ ಹುಳಿ ಇಲ್ಲ ಸರ್. ಕೆಮ್ಮು ನೆಗಡೆ ಏನಾಗಲ್ಲ ಸರ್. ಆರೋಗ್ಯಕ್ಕೆ ತುಂಬಾ ಒಳ್ಳೆ ಸರ್. ಈವನ್ ನಮ್ಗೆ ನೆಗಡೆ, ಕೆಮ್ಮು, ಜ್ವರ ಇಂಥದಕ್ಕೆ ಬಹಳ ರೆಸಿಸ್ಟೆನ್ಸ್ ಇದನ್ನ ನೆನಿಟ್ಟು ಜೀರಿಗೆ ಹಾಕೊಂಡು ಕುಡಿದ್ರೆ ತಲೆ ಸುತ್ತು ಹೋಗುತ್ತೆ ಸರ್. ಇದು ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬಾ ಆರೋಗ್ಯಕರವಾದ್ದು. ಮಕ್ಕಳಿಗೆ ನೇರವಾಗಿ ತಿನ್ನಕ್ ಕೊಟ್ಟರು ವಿತೌಟ್ ಐಸ್ ಕ್ರೀಮ್ ಇದು ಒಳ್ಳೆ ಹೆಲ್ಪ್ ಆಗುತ್ತೆ ಸರ್. ಅದು ಅರಣ್ಯ ಇಲಾಖೆ ಇದನ್ನ ಪ್ರೂವ್ ಮಾಡಿ ಹೇಳಿದ್ರಿ ಸರ್. ಇಂಥದ್ದು 20 ಮರ ಇದೆ ಸರ್. ಇದು ಮೂರೇ ವರ್ಷ ಇವೆಲ್ಲ ಸರ್ ಸುಮ್ಮನೆ ನೋಡಿ ಫುಲ್ ಹಂಗೆ ಇಳೆ ಬಿದ್ಬಿಟ್ಟಿದೆ. ಅಂದ್ರೆ ಗಿಡ ಅಷ್ಟು ಸ್ಟ್ರಾಂಗ್ ಇದೆ, ಇನ್ನೂ ಇಷ್ಟು ತೂಕ ಬಂದ್ರು ಏನು
ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಒಂದ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಸರ್. ಅವ್ರ ಪ್ರಕಾರ ಈಗ ಹೊಡಿತೀವಲ್ಲ ಅವಾಗ ಎಲೆ ಉದುರು ಬಿಟ್ಟು ಮುಂದ್ ವರ್ಷ ಸ್ಟ್ರಾಂಗ್ ಕಾಯಿ ಸರ್ ಅಂತ ಹೇಳೋಗಿದ್ದಾರೆ ಸರ್. ಇಲ್ಲಿಂದ ಸರ್ ಇದಿನ್ನು ಹಾರ್ವೆಸ್ಟಿಂಗ್ ಆಗಿಲ್ಲಲ್ಲ ಈ ಗಿಡ? ಈಗ ಹಾರ್ವೆಸ್ಟಿಂಗ್ ಮಾಡ್ಬೇಕು ಸರ್ ಅವರು. ಸ್ವಲ್ಪ ಬಲಿಬೇಕು ಸರ್ ಇದು. ಒಂದಷ್ಟು ಬಂದದ್ದು ಉದುರಿದ್ದು ಕಿತ್ಕೊಂಡು ಹೋಗಿದ್ದಾರೆ ಸರ್ ನಿನ್ನೆ ಅಷ್ಟು. ಇನ್ನೂ ಬರ್ಬೇಕು ಸರ್ ಇದು. ಆ ಕಡೆ ನೋಡಿ ಸರ್, ಅಷ್ಟು ದೊಡ್ಡದಾಗಿದೆ ಮರ. ಎಷ್ಟೊಂದು ಕಾಯಿ ಬಿಟ್ಟಿದೆ. ಈ ಕಡೆ ಬಂದರೆ ಅಲ್ಲಿ ಮುಂದೆ ಯಾರೋ VIP ಕರೆಯಕ್ರೆ ಹೇಳಿದ. ಯಾವ ಮುಖ್ಯಮಂತ್ರಿ ಸಿಕ್ಕಿರಿ ಅಂತ ಅವರೇ ಚೇಂಜ್ ಮಾಡಿದ್ರೆ ಸ್ವಲ್ಪ ಅನ್ನ ಮಾಡಿದ್ರೆ ಅನ್ನ ಸಾರು ಉಂಟಿದ್ರೇನು? ಆಯ್ತು ಮಾಡ್ತೀನಿ. ನೆಕ್ಸ್ಟ್ ಹೊತ್ತು ಅನ್ನ ಒಂದು ಜಲ್ದಿ ಆದರೆ ಸರಿ ಆಯ್ತು. ಓಕೆ. ಇಷ್ಟೊತ್ತಿಲ್ಲಿ ಕಾಲ ಹಾಕಿರೋದು 4-5 ಗಂಟೆ ಆಗುತ್ತಾ? ಮುಂದೆ ಪ್ರಯಾಣ ತೊಂದರೆ ಆಗ್ತದೆ. ಅವು ವೀಕ್ ಆಗಿಬಿಟ್ರೆ ಅಯ್ಯೋ ಇನ್ನು